ಓಕೆ, ಒನ್ಸ್ ಅಗೇನ್ ಹ್ಯಾಪಿ ಗಣೇಶ ಚತುರ್ಥಿ. ಎಲ್ಲಾರ್ಗೂ ಮುದ್ದಾದ ಗಣೇಶ ಅಥವಾ ಗೌರಿ ಬರ್ಲಿ. ನೆಕ್ಸ್ಟ್ ಇಯರ್ ಒಳಗಡೆ ಆರಾಮಾಗಿ ನೀವು ಥ್ಯಾಂಕ್ ಯು. ಖುಷಿ ಖುಷಿಯಾಗಿ ಮದರ್ಹುಡ್ನೆಲ್ಲ ಎಂಜಾಯ್ ಮಾಡೋ ಹಾಗೆ ಆಗ್ಲಿ. ಓಕೆನಾ? ಎಸ್. ಇವತ್ತಿನಿಂದ ನಾವು ರೆಗ್ಯುಲರ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡೋಣ. ಅಂಡ್ ಅಫರ್ಮೇಶನ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾನು ಪರ್ಟಿಕ್ಯುಲರ್ಲಿ ಒಂದು ಫಾರ್ಮ್ಯಾಟ್ ಕೊಡ್ತೀನಿ ನಿಮ್ಗೆ, ಅಫರ್ಮೇಶನ್ಸ್ ಹೇಗೆ ಸೆಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ. ಬಟ್ ಇವತ್ತಿನ ದಿನ, ಬಿಕಾಸ್ ಆಫ್ ಯೂನಿವರ್ಸಲ್ ವೈಬ್ರೇಷನ್ಸ್ ಆರ್ ಹೈ, ಅಂದ್ರೆ ನಮ್ಗೆ ಯಾವಾಗ ಫೆಸ್ಟಿವಲ್ ಟೈಮ್ ಎಲ್ಲ ಇದೆಯೋ ಅವಾಗ ನೀವು ಹಂಗೆ ಅಬ್ಸರ್ವ್ ಮಾಡಿ, ವೈಬ್ರೇಷನ್ಸ್ ಹೈ ಇರುತ್ತೆ. ಮತ್ತೆ ಯಾವಾಗ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತೀವೋ ಅವಾಗ ಕೂಡ ನಮ್ಗೆ ಡಿಸ್ಟರ್ಬ್ ಮಾಡೋರು ಯಾರು ಇರಲ್ಲ. ಮತ್ತೆ ಅವಾಗ ಮ್ಯಾನಿಫೆಸ್ಟೇಷನ್ಸ್ ಜಾಸ್ತಿ ಚೆನ್ನಾಗಾಗತ್ತೆ, ತುಂಬಾ ಫಾಸ್ಟ್ ಆಗುತ್ತೆ. ಮತ್ತೆ ಆ ಟೈಮಲ್ಲಿ ನಾವೇನ್ ಗೋಲ್ಸ್ ಸೆಟ್ ಮಾಡ್ತೀವೋ ಅಥವಾ ಯಾವ್ದ್ರ ಬಗ್ಗೆ ನಾವು ಆಲೋಚನೆಗಳನ್ನ ಮಾಡ್ತೀವೋ, ನಮ್ಮ ಥಾಟ್ಸ್ ನ ರಿಲೀಸ್ ಮಾಡ್ತೀವೋ, ಅದನ್ನ ನಾವು ಬೇಗ ಮ್ಯಾನಿಫೆಸ್ಟ್ ಮಾಡೋ ಸಾಧ್ಯತೆಗಳು ಇರುತ್ತೆ. ಅದೇ ರೀತಿ ಹೀಗೆ ತುಂಬಾ ಜನ ಒಂದೇ ಕಡೆ ಕುತ್ಕೊಂಡು ಯಾವ್ದಾದ್ರು ಒಂದು ಇಂಟೆನ್ಷನ್ ಇಂದ ಸ್ಟ್ರಾಂಗ್ ಆಗಿ ಕುತ್ಕೊಂಡು ಧ್ಯಾನ ಅಥವಾ ಮಂತ್ರಗಳನ್ನ ಪಠಣೆ ಮಾಡೋದು, ಅಥವಾ ಬೇರೆ ಏನೋ ಸಮಾರಾಧನೆ ಅಂತ ಕರೀತಾರೆ, ಅಂದ್ರೆ ಎಲ್ಲರೂ ಸೇರಿ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋದು, ಅಥವಾ ಅದ್ರ ಬಗ್ಗೆ ಎಲ್ಲರೂ ಸೇರಿ ಆ ಒಂದು ಒಟ್ಟಿಗೆ ಒಂದು ಮ್ಯಾನಿಫೆಸ್ಟೇಷನ್ ಮಾಡೋದು. ಜಸ್ಟ್ ಫಾರ್ ಎಕ್ಸಾಂಪಲ್, ಮಳೆ ಬರ್ಲಿಲ್ಲ ಅಂತಂದ್ರೆ ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡ್ತಾರೆ, ಊರಲ್ಲೆಲ್ಲ ಸೇರ್ಕೊಂಡು, ಇಲ್ಲ ಹೋಮ ಮಾಡ್ತಾರೆ. ಸೊ ಎಲ್ಲರ ಇಂಟೆನ್ಷನ್ ಒಂದೇ ಆಗಿರೋದ್ರಿಂದ ತುಂಬಾ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಆ ವೈಬ್ರೇಷನ್ಸ್ ಹೊರಗಡೆ ಹೇಗೆ ಹೋಗುತ್ತೋ ಅದೇ ರೀತಿ ನಾವು ಅದನ್ನ ಅಟ್ರಾಕ್ಟ್ ಮಾಡ್ತೀವಿ. ಎಷ್ಟು ಸ್ಟ್ರಾಂಗ್ ಆಗಿ ನಮ್ಮಿಂದ ಇಂಟೆನ್ಷನ್ ಹೊರಗಡೆ ಹೋಗುತ್ತೋ ಅಷ್ಟು ಫಾಸ್ಟ್ ಆಗಿ ನಾವು ಅದನ್ನ, ಜಸ್ಟ್ ಲೈಕ್ ಅ ಗ್ರಾವಿಟಿ, ರೈಟ್? ನಾವ್ ಎಷ್ಟು ಫೋರ್ಸ್ ಆಗಿ ನಾವು ಯಾವ್ದೋ ಒಂದು ಆಬ್ಜೆಕ್ಟ್ ನ ಮೇಲೆ ತೂರ್ತೀವೋ ಅದೇ ರೀತಿ ಅದು ಫೋರ್ಸ್ ಆಗಿ ಕೆಳಗಡೆ ಬರುತ್ತೆ, ರೈಟ್? ಇವನ್ ಯಾವ್ದಾದ್ರು ಬಾಲ್ ನ ಆಗಿರ್ಬೋದು, ಗೋಡೆಗೆ ಎಷ್ಟು ಫೋರ್ಸ್ ಆಗಿ ಹೊಡಿತೀವೋ ಅಷ್ಟು ಫೋರ್ಸ್ ಆಗಿ ಅದು ವಾಪಸ್ ಬರುತ್ತೆ. ಸೊ ಅದೇ ರೀತಿ ನಮ್ಮ ಥಾಟ್ಸ್ ಎಷ್ಟು ಫೋರ್ಸ್ ಆಗಿ, ಎಷ್ಟು ಪ್ಯೂರ್ ಇಂಟೆನ್ಷನ್ ಇಂದ ಹೊರಗಡೆ ಹೋಗುತ್ತೋ, ಎಷ್ಟು ಫೋಕಸ್ಡ್ ಆಗಿ ನಾವು ಅದ್ರ ಮೇಲೆ ವರ್ಕ್ ಮಾಡ್ತೀವೋ ಅಷ್ಟು ಬೇಗ ನಮ್ಗದು ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಏನು ನಿಮ್ಗೆ ಟಾಸ್ಕ್ ಕೊಟ್ಟಿದ್ದು ಅಂತಂದ್ರೆ, ನೀವೆಲ್ಲ ಕ್ಯಾರೆಕ್ಟರ್ಸ್ ನ ಲಿಸ್ಟ್ ಡೌನ್ ಮಾಡಿ ಅಂತ ಹೇಳ್ಬಿಟ್ಟು, ರೈಟ್? ಇವಾಗ ಯೂನಿವರ್ಸಲ್ ವೈಬ್ರೇಷನ್ಸ್ ಹೈ ಇರೋದ್ರಿಂದ, ಅಂದ್ರೆ ನಮ್ಗೆ ಫೆಸ್ಟಿವಲ್ ಟೈಮ್ ಅಲ್ಲಿ, ಅದರಲ್ಲೂ ಹಿಂದೂ ಫೆಸ್ಟಿವಲ್ ಗಳ ಟೈಮ್ ಅಲ್ಲಿ ವೈಬ್ರೇಷನ್ಸ್ ತುಂಬಾನೇ ಹೈ ಇರುತ್ತೆ. ಆಯ್ತಾ? ಈಗ ಅಮಾವಾಸ್ಯೆ ಆಗಿ ಚತುರ್ಥಿ 4 ದಿನ ಆಗಿರುತ್ತೆ, ರೈಟ್? ಸೊ ಆ ಟೈಮ್ ಅಲ್ಲಿ ಇನ್ನ ವೈಬ್ರೇಷನ್ಸ್ ಅದೇ ತರಾನೇ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಹಾಯ್ ಶ್ರುತಿ ಅವ್ರೆ. ಓಕೆ. ಆಮ್, ಅದೇ ರೀತಿ ಯಾವಾಗ ನಮ್ಗೆ ಯೂನಿವರ್ಸಲ್ ಫ್ರೀಕ್ವೆನ್ಸಿ ಅಥವಾ ವೈಬ್ರೇಷನ್ಸ್ ಹೈ ಇರುತ್ತೋ, ನಾವ್ ಅವಾಗ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ನ ಬೇಗ ಮಾಡಬಹುದು. ಓಕೆ. ಸೊ ಬಿಕಾಸ್ ಆಫ್ ಗಣೇಶ ಚತುರ್ಥಿ ಆಗಿರ್ಬೋದು, ಗೌರಿ ಹಬ್ಬ ಆಗಿರ್ಬಹುದು, ಇದೆಲ್ಲಾನು ಶಕ್ತಿ. ಸೊ ಶಿವ ಶಕ್ತಿ ಅಂತ ನೋಡಿದ್ರೆ ನಾವು ಫೆಮಿನೈನ್ ಎನರ್ಜಿ, ಈಗ ಫೆಮಿನೈನ್ ಎನರ್ಜಿ ಹೈಯೆಸ್ಟ್ ಪಾಸಿಬಲ್ ಸ್ಟೇಟ್ ಅಲ್ಲಿ ಇರುತ್ತೆ. ಓಕೆ, ಯಾಕಂದ್ರೆ ಗೌರಿಯ ಹಬ್ಬ ಆಗಿರೋದ್ರಿಂದ ಶಕ್ತಿಯ ಹಬ್ಬ, ರೈಟ್? ಗೌರಿ ಗಣೇಶ. ಸೊ ಶಕ್ತಿ, ಅವಳ ಶಕ್ತಿಯನ್ನ ತೋರಿಸಿ ಆ ಗಣೇಶನನ್ನ ಮಾಡಿದ ದಿನ. ಅಂಡ್ ಅದು ಗಣೇಶ ಮತ್ತೆ ಗಣೇಶನ ತಲೆ ತೆಗೆದ್ಮೇಲೆ ಶಿವ ಆಮೇಲೆ ಮತ್ತೆ ಅದನ್ನ ತಂದು ಹಾಕ್ತಾನೆ. ಒಂದು ಯಾರು ಆನೆಯ ಮುಖನ ತಂದು ಅಲ್ಲಿ ಫಿಕ್ಸ್ ಮಾಡಿ, ಒಳ್ಳೆಯ ಅವನ್ಗೆ ಹೆಸರನ್ನ ಮತ್ತೆ ಪೂಜೆಯನ್ನ ಪ್ರಥಮ ಪೂಜ್ಯ ಅಂತ ಆಗಿದ್ದು ಕೂಡ ಹೌದು ಅಲ್ವಾ ಗಣೇಶ? ಸೊ ಅದೇ ರೀತಿ ತುಂಬಾನೇ ಕಥೆಗಳು ಇದ್ರ ಸುತ್ತ ಇದೆ. ಸೊ ಇದೆಲ್ಲ ಆಗಿದಂತಹ ಸಮಯ ತುಂಬಾ ಶ್ರೇಷ್ಠವಾದ ಸಮಯ ಇದು, ಅಂದ್ರೆ ಗಣೇಶ ಹುಟ್ಟಿದಂತಹ ಸಮಯ, ರೈಟ್? ಸೊ ಅವಾಗ ಯೂನಿವರ್ಸಲ್ ವೈಬ್ರೇಷನ್ಸ್ ಹೈ ಇರುತ್ತೆ ಅಂತ. ಸೊ ಈ ಟೈಮ್ ಅಲ್ಲಿ ನಾವು ಯಾವುದನ್ನ ನಾವು ನೆನಪು ಮಾಡ್ಕೊಂತೀವೋ, ಯಾವ ರೀತಿ ನಮ್ಮ ಇಂಟೆನ್ಷನ್ ಸೆಟ್ ಮಾಡ್ತೀವೋ, ಯಾವ ರೀತಿ ಒಂದು ಒಳ್ಳೆ ಪ್ಯೂರ್ ಥಾಟ್ ನಮ್ಮಿಂದ ಹೊರಗಡೆ ಹೋಗುತ್ತೋ, ಅದೇ ರೀತಿ ನಾವು ಬೇಗ ಅದನ್ನ ಮ್ಯಾನಿಫೆಸ್ಟ್ ಮಾಡ್ತೀವಿ. ಆಯ್ತಾ? ಸೊ ನಮ್ಮ ಜೀವನದಲ್ಲಿ ಅದು ಬೇಗ ನಮ್ಗೆ ಸೇರುತ್ತೆ ಅನ್ನೋ ತರ, ರೈಟ್? ಅದಕ್ಕೆ ಇವತ್ತಿನ ದಿನ ನೀವೆಲ್ಲರೂ ಗೋಲ್ಸ್ ನ ಸೆಟ್ ಮಾಡಿ. ಓಕೆ, ನಾವು ಲಾಸ್ಟ್ ಟೈಮ್ ಏನು ಹೇಳಿದ್ದೆ, ಕ್ಯಾರೆಕ್ಟರ್ಸ್, ನಿಮ್ಮ ಮಗುವಿಗೆ ಯಾವ ಯಾವ ಕ್ಯಾರೆಕ್ಟರ್ಸ್ ಬೇಕು, ಓಕೆ, ಅದನ್ನ ಲಿಸ್ಟ್ ಡೌನ್ ಮಾಡಿ ಅಂತ ಹೇಳಿದ್ದೆ. ಮಾಡಿದೀರಾ ಎಲ್ಲ? ಓಕೆ. ಓಕೆ, ಎಸ್ ಶ್ರುತಿ ಮ್ಯಾಮ್, ಅವರೇ. ಮಾಡಿದ್ದೀವಿ. ಓಕೆ. ಮಾಡಿದ್ದೀನಿ. ಎಸ್, ಸ್ನೇಹ ಮೊದ್ಲೇ ಮಾಡಿದ್ರು, ರಿಫೈನ್ ಮಾಡಿದೀರಾ ಅನ್ಕೊಳ್ತೀನಿ. ಓಕೆ, ಆಸ್ ಗೌರೀಶ್ ಸೆಡ್. ಅಲ್ವಾ? ಓಕೆ. ಓಕೆ, ಇನ್ನೊಬ್ರು ಶ್ರುತಿ, ನೀವು ಶ್ರುತಿ ಆರ್, ನೀವು ಇನ್ನೊಬ್ರು
ಇಲ್ಲ ಮೇಡಮ್, ಫಸ್ಟ್ ಕ್ಲಾಸ್ ರೆಕಾರ್ಡಿಂಗ್ ಕೇಳಿದ್ದೆ, ರೆಕಾರ್ಡಿಂಗ್ ಸಿಗ್ಲಿಲ್ಲ. ಓಕೆ, ರೆಕಾರ್ಡಿಂಗ್ ಕೇಳಿದ್ರಿ. ಹೌದು. ಓಕೆ ಫೈನ್. ಅದ್ ಏನಾದ್ರೂ ಟಾಸ್ಕ್ ಕೊಟ್ಟಿರ್ತೀನಲ್ವಾ, ಅದನ್ನ ಮುಂಚೆನೆ ನೆಕ್ಸ್ಟ್ ಕ್ಲಾಸಿಗೆ ಮುಂಚೆನೆ ಮಾಡಿ, ಸೊ ದಟ್ ನಿಮ್ಗೆ ಅದು ಕಂಟಿನ್ಯೂಟಿ ಇರುತ್ತೆ, ಅದು ಏರುಪೇರು ಆಗೋದಿಲ್ಲ. ಓಕೆ, ನಾನು ಎಲ್ಲದನ್ನು ಆರ್ಡರ್ ವೈಸ್ ಮಾಡ್ತಾ ಬಂದಿರ್ತೀನಿ ಅದಕ್ಕೋಸ್ಕರ. ಓಕೆ, ಈಗ ಕ್ಲೆನ್ಸಿಂಗ್ ಆಗಿರ್ಬೋದು, ಕ್ಲೆನ್ಸಿಂಗ್ ಎಲ್ಲ ನಿಮ್ಗೆ 5 days ಅಲ್ಲಿ ಆಗಿರುತ್ತೆ. ಸೊ ಆಫ್ಟರ್ ದಟ್ ನಿಮ್ಗೆ ಪ್ಯೂರಿಫಿಕೇಶನ್ ಆದ್ಮೇಲೆ ನಾವು ಹೊಸದಾಗಿ ಪಾಸಿಟಿವಿಟಿನ ಆ ಪ್ಲೇಸ್ ಅಲ್ಲಿ ತುಂಬ್ತಾ ಹೋಗುವಂತಹ ಸಮಯ, ರೈಟ್? ಅದಕ್ಕೆ ನಾನು ಫಸ್ಟ್ ಕ್ಯಾರೆಕ್ಟರ್ಸ್ ನ ನಿಮ್ಗೆ ಯಾವ ಯಾವ್ದು ಬೇಕೋ ಆ ತರ ಕ್ಯಾರೆಕ್ಟರ್ಸ್ ಸೆಟ್ ಮಾಡಿ ಅಂತ ಹೇಳ್ತೀನಿ. ದೆನ್ ಗೋಲ್ಸ್. ಗೋಲ್ಸ್ ಅಂತಂದ್ರೆ ನಿಮ್ಮ ಹೆಲ್ತ್ ಗೋಲ್ಸ್ ಇರ್ಬೋದು. ಕೆಲವೊಬ್ರಿಗೆ ವೆಯ್ಟ್ ಜಾಸ್ತಿ ಆಗ್ಬಾರ್ದು ಅಂತ ಹೇಳಿರ್ತಾರೆ ಡಾಕ್ಟರ್ಸ್, ರೈಟ್? ಅಥವಾ ಕೆಲವೊಬ್ರಿಗೆ ಶುಗರ್ ಲೆವೆಲ್ ಮೇಂಟೈನ್ ಮಾಡಿ, ದೆನ್ BP ಲೆವೆಲ್ ಮೇಂಟೈನ್ ಮಾಡಿ, ಇದೆಲ್ಲಾನು ಹೇಳಿರ್ತಾರೆ. ಸೊ ಇದೆಲ್ಲಾನು ನಮ್ಗೆ ಹೆಲ್ತ್ ಗೋಲ್ಸ್ ಅಲ್ಲಿ ಬರುತ್ತೆ. ಓಕೆ, ಆಮೇಲೆ ರಿಲೇಶನ್ಶಿಪ್ ಗೋಲ್ಸ್ ಅಂದ್ರೆ ಕೆಲವೊಂದು ರಿಲೇಶನ್ಶಿಪ್ ನ ನಾವು ಪ್ರೆಗ್ನೆನ್ಸಿಗಿಂತ ಮುಂಚೆನೆ ಸರಿ ಮಾಡ್ಕೋಬೇಕು. ಬಟ್ ಅಕಸ್ಮಾತ್ ನೀವು ಅದನ್ನ ಮಾಡಿಲ್ಲ ಅಂದ್ರೆ ಅಟ್ ಲೀಸ್ಟ್ ಇವಾಗಾದ್ರೂ ಪ್ರೆಗ್ನೆನ್ಸಿಲಾದ್ರೂ ನೀವು ಆ ರಿಲೇಶನ್ಶಿಪ್ ನ ಸರಿ ಮಾಡ್ಕೋಬೇಕು. ಯಾರನ್ನಾದ್ರೂ ದ್ವೇಷ ಮಾಡೋದಾಗಿರ್ಬೋದು, ಅಥವಾ ಬೇರೆ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದಾಗಿರ್ಬೋದು, ಅಸಮಾಧಾನ ಆಗಿರ್ಬೋದು, ನಿರಾಸೆ ಆಗಿರ್ಬೋದು. ಸೊ ಇದೆಲ್ಲಾನು ಮಗುಗೆ ನೆಗೆಟಿವ್ ವೈಬ್ರೇಷನ್ಸ್ ಆಗಿ ತಲುಪುತ್ತೆ. ಅದು ನೀವು ಯಾರ ಮೇಲಾದ್ರೂ ಇಟ್ಕೊಂಡಿರ್ಬೋದು, ಮಗು ಮೇಲೆ ಅಂತಲ್ಲ, ರೈಟ್? ಎಮೋಷನ್ ಇಸ್ ಜಸ್ಟ್ ಎಮೋಷನ್ ಅಲ್ವಾ? ನೀವು ಯಾರ ಮೇಲೆ ತೋರ್ಸಿದ್ರು ಅಷ್ಟೇ, ಕೋಪ ಅಂದ್ರೆ ಅದ್ ಕೋಪನೇ, ಅದೇ ವೈಬ್ರೇಷನ್ ಮಗುಗ್ ಹೋಗುತ್ತೆ. ಬೇಜಾರಂದ್ರೆ ಬೇಜಾರೇ, ಅದು ಯಾರ ಮೇಲೆ ಅಂತ ಗೊತ್ತಿಲ್ಲ, ಬಟ್ ಮಗುವಿಗೆ ತಲುಪೋದೇನು ವೈಬ್ರೇಷನ್ಸ್. ಸೊ ಈ ಕೋಪ, ದ್ವೇಷ, ಅಸಹನೆ, ನಿರಾಸೆ ಇದೆಲ್ಲಾನು ಏನು ಲೋಯರ್ ವೈಬ್ರೇಷನ್ಸ್, ರೈಟ್? ಆದ್ರೆ ನಮ್ಮ ಮಗುವಿಗೆ ತಲುಪಬೇಕಾಗಿರೋದು ಪಾಸಿಟಿವ್ ವೈಬ್ರೇಷನ್ಸ್ ಅಲ್ವಾ? ಒಂದು ಒಳ್ಳೆಯ ಸಕಾರಾತ್ಮಕ ತರಂಗಗಳು ನಮ್ಮ ಮಗುವಿಗೆ ತಲುಪಬೇಕು. ಅದು ಸೆಲ್ಯುಲರ್ ಲೆವೆಲ್ ಅಲ್ಲಿ ವರ್ಕ್ ಆಗುತ್ತೆ. ಓಕೆ, ನೀವು 1 ತಿಂಗಳು ಅಂದ್ರೆ ಮಗುಗೆ 1 ತಿಂಗಳಾಗಿರ್ಬೋದು ಹೊಟ್ಟೆ ಒಳಗಡೆ, ರೈಟ್? 2 ತಿಂಗಳು, 3 ತಿಂಗಳು, ಅಥವಾ ಇಲ್ಲಿ 4 months, 5 months ಇದ್ದೀರಾ, 8 months ಇದ್ದೀರಾ, ರೈಟ್? ಸೊ ಈ ತರ ಎಲ್ಲ ಯಾವ್ಯಾವ ಸ್ಟೇಜ್ ಅಲ್ಲಿ ಮಗು ಇದ್ರೂನು ವೈಬ್ರೇಷನಲ್ ಲೆವೆಲ್ ಅಲ್ಲಿ ಮಗುಗೆ ತರಂಗಗಳು ಅಟಾಮಿಕ್ ಲೆವೆಲ್ ಅಲ್ಲಿ ತಲುಪುತ್ತೆ. ಓಕೆ, ಪ್ರತಿಯೊಂದು ಸೆಲ್ಸ್, ಜೀವಕೋಶಗಳಲ್ಲಿಯೂ ಕೂಡ ಒಂದೊಂದು ವೈಬ್ರೇಷನ್ಸ್ ಇರುತ್ತೆ. ಸೊ ಆ ಲೆವೆಲ್ ಅಲ್ಲಿ ನಾವು ಥಿಂಕ್ ಮಾಡಿದ್ರೆ ನಮ್ಮ ಪ್ರತಿ ಎಮೋಷನ್ಸ್, ಹೌ ಯು ಫೀಲ್, ಆಯ್ತಾ, ಹೇಗೆ ನೀವು ಅನುಭವ ಮಾಡ್ತಾ ಇದ್ದೀರಾ, ಅದೆಲ್ಲ ಮಗುಗೆ ಅಟಾಮಿಕ್ ಲೆವೆಲ್ ಅಲ್ಲಿ ತಲುಪ್ತಾ ಇದೆ. ಅದಕ್ಕೋಸ್ಕರ ವಿ ವಿಲ್ ವರ್ಕ್ ಆನ್ ಅವರ್ ವೈಬ್ರೇಷನ್ಸ್, ಫ್ರೀಕ್ವೆನ್ಸಿ, ಎನರ್ಜಿ. ಓಕೆ, ಸೊ ಈಗ ಯೂನಿವರ್ಸಲ್ ಫ್ರೀಕ್ವೆನ್ಸೀಸ್ ಹೈಯರ್ ಎನರ್ಜಿಯಲ್ಲಿ ಇರೋದ್ರಿಂದ ನಾವು ಅದನ್ನ ಖಂಡಿತ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳೋಣ. ಓಕೆ, ಯಾವಾಗ್ಲೂ ಯೂನಿವರ್ಸಲ್ ಫ್ರೀಕ್ವೆನ್ಸಿ ನಮಗೆ ನಮ್ಮ ಫ್ರೀಕ್ವೆನ್ಸಿನ, ನಮ್ಮ ಎನರ್ಜಿನ ಅಪ್ಲಿಫ್ಟ್ ಮಾಡ್ಬೇಕು ಅಂತಂದ್ರೆ ವಿ ಶುಡ್ ಕೀಪ್ ಅವರ್ ಬ್ಯಾಕ್ ಸ್ಟ್ರೇಟ್. ಓಕೆ, ಎಷ್ಟಾಗುತ್ತೋ ಅಷ್ಟು. ಬಿಕಾಸ್ ಪ್ರೆಗ್ನೆನ್ಸಿಯಲ್ಲಿ ನಮ್ಗೆ ಬ್ಯಾಲೆನ್ಸ್ ಸ್ವಲ್ಪ ಹಿಂದೆ ಮುಂದೆ ಆಗೋದ್ರಿಂದ, ರೈಟ್, ನಮ್ಮ ಸೆಂಟರ್ ಆಫ್ ಗ್ರಾವಿಟಿ, ನಮ್ಮ ಬಾಡಿಯ ಸೆಂಟರ್ ಆಫ್ ಗ್ರಾವಿಟಿನೇ ಸ್ವಲ್ಪ ಶಿಫ್ಟ್ ಆಗುತ್ತೆ, ರೈಟ್? ಅದಕ್ಕೆ ಬ್ಯಾಕ್ ಪೇನ್, ಲೋಯರ್ ಬ್ಯಾಕ್ ಪೇನ್ ಆ ತರ ಬರೋ ಸಾಧ್ಯತೆಗಳಿರುತ್ತೆ. ಸೊ ಆದ್ರೂ ಎಷ್ಟಾಗುತ್ತೋ ಅಷ್ಟು, ಹೀಗೆ ಕುರ್ಚಿ ಮೇಲೆ ಕೂತಿದೀರಾ ಅಂತಂದ್ರೆ ಯಾವ್ದಾದ್ರು ಒಂದು ದಿಂಬನ, ಆಯ್ತಾ, ಒಂದು ಪಿಲ್ಲೋನ ನಿಮ್ಮ ಸೊಂಟದ ಕಡೆ ಕೆಳಗಡೆ ಇಟ್ಕೋಬೇಕು. ಅವಾಗ ನಿಮ್ಗೆ ಬ್ಯಾಕ್ ಸ್ಟ್ರೈಟ್ ಆಗಿ ಇಟ್ಕೊಳ್ಳೋಕೆ ಈಸಿ ಆಗತ್ತೆ. ಓಕೆ, ಸೊ ಇದನ್ನ ನೀವು ಮಾಡ್ಬೋದು. ಅಥವಾ ಹಿಪ್ಸ್ ಕೆಳಗಡೆ, ರೈಟ್, ನಾವೇನ್ ಕುತ್ಕೊಳ್ತೀವಲ್ಲ ಆ ಜಾಗದಲ್ಲಿ ಹಿಂದ್ಗಡೆ ಸ್ವಲ್ಪ ಒಂದು ಚಿಕ್ಕ ಪಿಲ್ಲೋ, ಆಯ್ತಾ, ಅದನ್ನಾದ್ರೂ ಇಟ್ಕೋಬಹುದು. ಅವಾಗ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ನಿಮ್ಗೆ ಮುಂದೆ ಬಂದ ಹಾಗಾಗತ್ತೆ, ಮತ್ತೆ ನಿಮ್ಗೆ ಸ್ಟ್ರೈಟ್ ಆಗಿ ಕುತ್ಕೊಳ್ಳೋಕೆ ಈಸಿ ಆಗತ್ತೆ. ಓಕೆ, ಸೊ ಇದನ್ನ ನೀವು ಮಾಡ್ಬೋದು ನೀವು ಕುತ್ಕೊಂಡಿದ್ರೆ. ಅಕಸ್ಮಾತ್ ನೀವು ಬೆಡ್ ರೆಸ್ಟ್ ಅಲ್ಲಿ ಇದ್ರೆ, ಮಲ್ಕೊಂಡೆ ಕೇಳೋದಾದ್ರೆ, ಈವನ್ ನಿಮ್ಗೆ ಲೆಫ್ಟ್ ಸೈಡ್ ಅವ್ರ ರೈಟ್ ಸೈಡ್, ಒಟ್ಟು ಸೈಡ್ ವೈಸ್ ಅಲ್ಲಿ ಇರಿ. ಯಾಕಂದ್ರೆ ನೀವು ಅಂಗಾತ ಮಲ್ಕೊಂಡಾಗ, ಈ ತರ ಸ್ಟ್ರೈಟ್ ಆಗಿ ಮಲ್ಕೊಂಡಾಗ ಜಾಸ್ತಿ ಪ್ರೆಷರ್ ಬೀಳುತ್ತೆ ನಮ್ಮ ಲೋಯರ್ ಬ್ಯಾಕ್ಗೆ, ಹಿಂದ್ಗಡೆ, ಓಕೆ, ಸೊಂಟದ ಭಾಗಕ್ಕೆ. ಸೊ ಅವಾಗ ಈವನ್ ನಮ್ಮ ವೀಗಸ್ ನರ್ವ್ ಅಂತ ಕರಿತೀವಿ, ಮತ್ತೆ ಇಲ್ಲಿಂದ ನಮ್ಮ ಸೊಂಟದ ಕೆಳಗಡೆಯಿಂದ ಒಂದು ನರ್ವ್ ಕೆಳಗಡೆ ಹೋಗಿರುತ್ತೆ, ಪೂರ್ತಿ ಎರಡೂ ಕಾಲುಗಳ ಥ್ರೂ ಔಟ್ ದ ಕಾಲ್, ಅಂದ್ರೆ ಥ್ರೂ ಔಟ್ ದ ಲೆಗ್, ಪೂರ್ತಿ ಕೆಳಗಡೆ ಪಾದ ತನಕನೂ ಹೋಗಿರುತ್ತೆ. ಆ ಭಾಗದ ಕನೆಕ್ಷನ್ ಏನಿರುತ್ತೆ ನಮ್ಮ ಹಿಪ್ ಮಸಲ್ಸ್ ಎಲ್ಲಿ ಜಾಯಿನ್ ಆಗಿರುತ್ತಲ್ಲ, ಟೇಲ್ ಬೋನ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ಅಲ್ಲಿಗೆ ಪ್ರೆಷರ್ ಬಿದ್ದಾಗ ಏನಾಗುತ್ತೆ ಅಂದ್ರೆ, ನೀವು ಮಲ್ಕೊಂಡಾಗ ನಿಮ್ಮ ಮಗುವಿನ ವೇಟ್ ಕೂಡ ಅಲ್ಲಿ ಬರುತ್ತೆ. ಅದಕ್ಕೋಸ್ಕರನೇ ಆ ಕೆಳಗಿನ ಭಾಗ, ಕಾಲುಗಳ ಭಾಗ ಕೂಡ ಎಳಿಯಕ್ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಪ್ರೆಗ್ನೆನ್ಸಿಲಿ ಸೈಡ್ ವೈಸ್ ಅಂದ್ರೆ ಅಂಗಾತ ಮಲ್ಕೋಬಾರ್ದು, ಉಲ್ಟಾ ಅಂತೂ ಮಲ್ಕೊಳಕ್ ಆಗದೇ ಇಲ್ಲ, ಅದ್ ಮಾಡ್ಲಬಾರ್ದು. ದೆನ್
ಸೈಡ್ ವೇಸ್ ಅಲ್ಲಿ ಅಂದ್ರೆ ನೀವು ಮಗ್ಲಾಗಿ ಎಡಗಡೆ ಮಗ್ಲಲ್ಲಿ ಅಥವಾ ಬಲ್ಗಡೆ ಮಗ್ಲಲ್ಲಿ ಮಲ್ಕೋಬಹುದು. ಓಕೆ, ಪ್ರಿಫರಬಲಿ ಎಡಗಡೆ ಯಾಕೆ ಮಲ್ಕೊಳ್ಳಿ ಅಂತ ಹೇಳ್ತೀವಿ ಅಂತಂದ್ರೆ ಹೊಟ್ಟೆಯ ಭಾಗ ಏನಿದೆಯಲ್ವಾ, ಸೊ ಎಡಗಡೆ ಇರುತ್ತೆ. ಅಂಡ್ ನಮ್ಗೆ ಹೃದಯದ ಭಾಗ ಕೂಡ ಎಡಗಡೆ ಇರುತ್ತೆ. ಸೊ ಅಲ್ಲಿ ಡೈಜೆಷನ್ ಪ್ರಾಸೆಸ್ ಕೂಡ ಚೆನ್ನಾಗಾಗುತ್ತೆ, ಮತ್ತೆ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಸೊ ಈಸಿ ಆಗತ್ತೆ. ಆದ್ರೆ ಎದ್ದೇಳ್ಬೇಕಾದ್ರೆ ಬಲಗಡೆಯಿಂದ ಎದ್ದೇಳ್ಬೇಕು, ಯಾಕಂದ್ರೆ ಹಾರ್ಟಿಗೆ ಒಂದೇ ಸರಿ ಪ್ರೆಷರ್ ಬೀಳ್ಬಾರ್ದು. ಅದಕ್ಕೋಸ್ಕರ ಎದ್ದೇಳ್ಬೇಕಾದ್ರೆ ನಿಧಾನವಾಗಿ ಎದ್ದೇಳಿ, ನಿಧಾನವಾಗಿ ಬಲ್ಗಡೆ ತಿರುಗಿ ಎದ್ದೇಳಿ. ಮಲಗುವಾಗ ಎಡಗಡೆ ಮಗ್ಲಿಂದ ಮಲಗಿ. ಓಕೆ, ಇದನ್ನ ನೀವೆಲ್ಲರೂ ಫಾಲೋ ಮಾಡಬಹುದು. ಅಂಡ್ ಈವನ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ರುಟೀನ್ ಕೂಡ ಕೊಡ್ತೀನಿ ನಿಮ್ಗೆ. ಓಕೆ, ಫ್ರೈಡೆ ಅಫರ್ಮೇಶನ್ಸ್ ಕೊಡ್ತೀನಿ, ಮತ್ತೆ ರುಟೀನ್ ಕೊಡ್ತೀನಿ, ಡೈಲಿ ರುಟೀನ್. ಬೆಳಗ್ಗೆ ಎದ್ದಾಗಿಂದ ಮಲ್ಕೊಳ್ಳೋವರ್ಗುನು ಏನೇನ್ ಮಾಡಬಹುದು ಅಂತ ಹೇಳ್ಬಿಟ್ಟು ಸ್ನೇಹಂಗೆ ಆಲ್ರೆಡಿ ಕೊಟ್ಟಿದ್ದೀನಿ, ಬಟ್ ನಿಮ್ಗೋಸ್ಕರ ನಾನು ಇನ್ನೊಂದ್ಸರಿ ರಿಫೈನ್ ಮಾಡ್ತೀನಿ. ಓಕೆ, ಎಸ್, ಇವತ್ತಿನ ದಿನ ಈ ಹೈಯರ್ ವೈಬ್ರೇಷನ್ಸ್ ನ ಫ್ರೀಕ್ವೆನ್ಸಿನ ಯುಟಿಲೈಸ್ ಮಾಡ್ಕೊಳ್ಳೋಕೆ ನಾವೆಲ್ಲರೂ ಮಂತ್ರಗಳನ್ನ ಹೇಳೋಣ. ಓಕೆ, ಮಂತ್ರ ಚಾಂಟಿಂಗ್ ಮಾಡೋಣ. ಅಂಡ್ ದೆನ್ ವಿಲ್ ಡೂ ಅ ಮೆಡಿಟೇಷನ್. ಒಂದು ಮೆಡಿಟೇಷನ್ ಮಾಡೋಣ, ಫೆಸ್ಟಿವಲ್ ಸ್ಪೆಷಲ್ ಅಂತಾನೆ ಅನ್ಕೊಳ್ಳಿ. ಓಕೆನಾ? ಎಸ್, ಯು ಕ್ಯಾನ್ ಸಿಟ್ ಸ್ಟ್ರೇಟ್. ನಿಧಾನವಾಗಿ ನೇರವಾಗಿ ಕುತ್ಕೊಳ್ಳಿ. ನೀವು ಮಲ್ಕೊಂಡಿದ್ರೆ ನಿಮ್ಮ ಕತ್ತು, ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರ್ಲಿ. ರಿಲ್ಯಾಕ್ಸ್. ನಿಮ್ಮ ಎರಡೂ ಕೈಗಳನ್ನ ಜೋಡಿಸಿ, ಕಣ್ಣುಗಳನ್ನ ಮುಚ್ಚಿ, ರಿಲ್ಯಾಕ್ಸ್. ಈ ಮಂತ್ರ ನಿಮಗೆ ಗೊತ್ತಿದ್ರೆ ನನ್ ರಿಪೀಟ್ ಆಫ್ಟರ್ ಮೀ. ನಾನು ಆದ್ಮೇಲೆ ನೀವು ಹೇಳಿ. ಓಕೆ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಯೇ. ರಿಲ್ಯಾಕ್ಸ್. ಈಗ ನಿಮ್ಮ ದೇಹದಲ್ಲಿ ಆಗಿರುವಂತಹ ತರಂಗ ಸ್ಥಾಯಿಯನ್ನ, ನಿಮ್ಮ ದೇಹದ ಸುತ್ತ ಇರುವಂತಹ ಪ್ರಭಾವಳಿಯನ್ನ, ಆರಾವನ್ನ, ಅದರಲ್ಲಿರುವಂತಹ ವೈಬ್ರೇಷನ್ಸ್ ನ ಗಮನಿಸಿ. ರಿಲ್ಯಾಕ್ಸ್. ಈಗ ನಿಧಾನವಾಗಿ ಕೈಗಳನ್ನ ಕೆಳಗಿಟ್ಟು ಕಣ್ಣುಗಳನ್ನ ಬಿಡಿ. ಓಕೆ, ನಮ್ಮ ಕ್ಲಾಸಸ್ ಅಲ್ಲಿ ನಾವು ಓಂ ಚಾಂಟಿಂಗ್ ಮಾಡ್ತೀವಿ. ಓಕೆ, ಓಂ ಮಂತ್ರ ಅನ್ನೋದು ಯೂನಿವರ್ಸಲ್ ಮಂತ್ರ. ಓಕೆ, ಎಲ್ಲರೂ ತುಂಬಾ ಈಸಿ ಆದಂತಹ, ತುಂಬಾ ಸುಲಭವಾಗಿ ನೀವೆಲ್ಲರೂ ಈಸಿಯಾಗಿ ನಿಮ್ಮ ವೈಬ್ರೇಷನ್ಸ್ ನ ಹೈ ಮಾಡ್ಕೋಬಹುದು. ಮತ್ತೆ ಎಲ್ಲಾ ಚಕ್ರಗಳು, ಓಕೆ, ಮೂಲಾಧಾರ, ಸಹಸ್ರಾರ, ವಿಶುದ್ಧಿ, ಆಜ್ಞಾ, ಎಲ್ಲಾ ಚಕ್ರಗಳು, ಓಕೆ, 7 ಚಕ್ರಗಳು ಏನಿದೆ, ಓಕೆ, ಸೋಲಾರ್ ಪ್ಲೆಕ್ಸಸ್ ಚಕ್ರ ಇದೆ, ಹಾರ್ಟ್ ಚಕ್ರ, ಥ್ರೋಟ್ ಚಕ್ರ, ಮತ್ತೆ ಥರ್ಡ್ ಐ ಚಕ್ರ, ಕ್ರೌನ್ ಚಕ್ರ, ಈ ತರ 7 ಚಕ್ರಗಳು ನಮ್ಗೆ ಇದೆ. ಓಕೆ, ಆ 7 ಚಕ್ರಗಳು ಎಲ್ಲಿರುತ್ತೆ ಅಂತಂದ್ರೆ
ಎಲ್ಲಾ ದೇಹದಲ್ಲೂ, ದೇಹದ ಪೂರ್ತಿ ನಮ್ಗೆ ಚಕ್ರಾಸ್ ಇದೆ. ಚಕ್ರಾಸ್ ಅಂದ್ರೇನು? 72,000 ನಾಡಿಗಳಿದೆ ಅಲ್ಲ, ಆ ಅಷ್ಟು ನಾಡಿಗಳು ಕೆಲವೊಂದು ಪಾಯಿಂಟ್ಸ್ ಅಲ್ಲಿ, ಕೆಲವೊಂದು ನಾಡಿಗಳು ಸೇರುವಂತಹ ಜಾಗಗಳಿರುತ್ತೆ. ಸೊ ಆ ಎನರ್ಜಿ ಪಾಯಿಂಟ್ಸ್ ಅಂತ ಕರಿತೀವಿ, ಶಕ್ತಿ ಪುಂಜಗಳು. ಸೊ ಎಲ್ಲಿ ನಾಡಿಗಳು ಸೇರುತ್ತೋ ಅಲ್ಲಿ ಶಕ್ತಿ ಪುಂಜಗಳು ಇರುತ್ತೆ, ಅಂದ್ರೆ ಚಕ್ರಾಸ್ ಇರುತ್ತೆ. ಆಯ್ತಾ? ಸೊ ಈ ಎನರ್ಜಿ ಪಾಯಿಂಟ್ಸ್ ನೆಲ್ಲ ನಾವು ಚಕ್ರಾಸ್ ಅಂತ ಕರಿತೀವಿ. ನಮ್ಮ ಅಂಗೈಯಲ್ಲಿ ಇರುತ್ತೆ, ಮುಂಗೈಯಲ್ಲಿ ಇರುತ್ತೆ, ಮತ್ತೆ ಕಾಲುಗಳಲ್ಲಿ ಇರುತ್ತೆ, ನಮ್ಮ ಪಾದಗಳಲ್ಲಿ ಇರುತ್ತೆ, ಈವನ್ ನಮ್ಮ ಮುಖದಲ್ಲಿ ಕೂಡ ಇರುತ್ತೆ. ಸೊ ಎಲ್ಲಾ ಕಡೆ ಶಕ್ತಿ ಪುಂಜಗಳು ಇರುತ್ತೆ. ಆದ್ರೆ ಮೇನ್ ಆಗಿ, ತುಂಬಾ ಮುಖ್ಯವಾಗಿ 7 ಶಕ್ತಿ ಪುಂಜಗಳು ಅಂತ ಕರಿತೀವಿ, ಅಂದ್ರೆ 7 ಎನರ್ಜಿ ಸೆಂಟರ್ಸ್. ಇದನ್ನ ನಾವು ಚಕ್ರಾಸ್ ಅಂತ ಕರಿತೀವಿ. ಮೇನ್ ಆಗಿ 7 ಚಕ್ರಾಸ್ ನ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಅದರಲ್ಲೂ ಅದು ಎಲ್ಲಿರುತ್ತೆ ಅಂತಂದ್ರೆ ನಮ್ಮ ನೆತ್ತಿಯ ಭಾಗದಿಂದ ಹಿಡಿದು ನಮ್ಮ ಟೇಲ್ ಬೋನ್ ತನಕನು, ಓಕೆ, ಸೊಂಟದ ಭಾಗ ಕೆಳಗಿನವರೆಗೂ ಕೂಡ ಅದು ಸ್ಪ್ರೆಡ್ ಆಗಿರುತ್ತೆ. ಆಯ್ತಾ? ಸೊ ಇಲ್ಲಿ ಒಂದು ಚಕ್ರ ಕ್ರೌನ್ ಚಕ್ರ ಅಂತ ಕರಿತೀವಿ. ಇಲ್ಲಿ ಒಂದು ಚಕ್ರ, ಇದನ್ನ ಥರ್ಡ್ ಐ ಚಕ್ರ ಅಂತ ಕರಿತೀವಿ. ಇಲ್ಲಿ ಕುತ್ತಿಗೆ ಹತ್ತಿರ ಒಂದು ಚಕ್ರ, ಅದನ್ನ ಥ್ರೋಟ್ ಚಕ್ರ ಅಂತ ಕರಿತೀವಿ. ಮತ್ತೆ ಇಲ್ಲಿ ಹಾರ್ಟ್ ಚಕ್ರ, ಓಕೆ, ನಮ್ಮ ಹೃದಯದ ಭಾಗದ ಹತ್ರ. ಮತ್ತೆ ಹಾರ್ಟ್ ಇಂದ ಸ್ವಲ್ಪ ಒಂದ್ 2 ಇಂಚು ಕೆಳಗಡೆ ಬಂದ್ರೆ ಇಲ್ಲಿ ಸೋಲಾರ್ ಪ್ಲೆಕ್ಸಸ್ ಚಕ್ರ. ಓಕೆ, ಅಲ್ಲಿಂದ ಕೆಳಗಡೆ ಇಲ್ಲಿ ನಾಭಿಯ ಹತ್ತಿರ, ಓಕೆ, ನಾಭಿಯಿಂದ ಸ್ವಲ್ಪ ಕೆಳಗಡೆ ಸ್ವಾದಿಷ್ಠಾನ ಚಕ್ರ. ಓಕೆ, ಅದರಿಂದ ಪೂರ್ತಿ ಕೆಳಗಡೆ ನಾವು ಕುತ್ಕೊಂಡಿರುವಂತಹ ಜಾಗ ಏನಿರುತ್ತಲ್ವಾ, ಸೊ ಆ ಟೇಲ್ ಬೋನಿನ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ನಮ್ಗೆ ರೂಟ್ ಚಕ್ರ ಇರುತ್ತೆ. ಓಕೆ, ಇದಿಷ್ಟು ಚಕ್ರಗಳು ಅಂದ್ರೆ ನಾವು ಹಂಗೆ ಅಬ್ಸರ್ವ್ ಮಾಡಿ ನೋಡಿದ್ರೆ ಒಂದು ಸ್ಟ್ರೈಟ್ ಲೈನ್ ಆಗಿ ಅಲೈನ್ ಆಗಿರುತ್ತೆ. ಸೊ ಇದನ್ನ ಈಸಿಯಾಗಿ ಆಕ್ಟಿವೇಟ್ ಮಾಡುವಂತಹ ಒಂದು ಮೆಥಡ್ ಅಂತಂದ್ರೆ, ಎಲ್ಲಾ ಚಕ್ರಗಳನ್ನು ಈಸಿಯಾಗಿ ಅಪ್ಲಿಫ್ಟ್ ಮಾಡುವಂತಹ, ಆಕ್ಟಿವೇಟ್ ಮಾಡುವಂತಹ ಕೆಲಸ ಮಾಡುವಂತಹ ಒಂದು ಮಂತ್ರ, ಅದು ಓಂ. ಆಯ್ತಾ? ಓಂ. OM ಅಂತನಾದ್ರೂ ಬರೀತಾರೆ, ಅಥವಾ AUM. ಓಕೆ, ಅ ಉ ಮ. ಓಕೆ, ಅಕಾರ ಉಕಾರ ಮಕಾರ ಇಷ್ಟನ್ನು ಸೇರ್ಬಿಟ್ಟು ಓಂ ಅಂತ ಹೇಳ್ತೀವಿ. ಓಕೆ, ಕೆಲವೊಬ್ರು ಓಂ ಅಂತ ಹೇಳ್ತಾರೆ, ಅದು OM. ಓಕೆ, ಓಕಾರ ಮಕಾರ. ಓಕೆ, ಈ ತರ 2 ರೀತಿಯಲ್ಲಿ ನಾವು ಓಂ ಮಂತ್ರವನ್ನ ಪಠನೆ ಮಾಡಬಹುದು. ಬಟ್ ನಾವು ನಮ್ಮ ಕ್ಲಾಸಸ್ ಅಲ್ಲಿ ಮಾಡುವಂತಹ ಚಾಂಟಿಂಗ್ ಏನಂತಂದ್ರೆ ಆಕಾರ ಉಕಾರ ಮಕಾರ. ಓಕೆ, ಸೊ ಈ ತರ ಮಾಡಿದಾಗ ಏನಾಗುತ್ತೆ, ನಿಮ್ಗೆ 7 ಚಕ್ರಗಳನ್ನ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರಾ. ಓಕೆ, ಆ ಅಂದಾಗ ಏನಾಗುತ್ತೆ, ನಮ್ಮ ಹೊಕ್ಕುಳ ನಾಭಿಯಿಂದ, ಅಲ್ಲಿಂದ ಆ ಪಾಯಿಂಟ್ ಇಂದ ನಮ್ಗೆ ವೈಬ್ರೇಷನ್ಸ್ ಬರ್ತಾ ಇರುತ್ತೆ. ಓಕೆ, ಕೆಳಗಿನ 3 ಚಕ್ರಗಳು, ಸೋಲಾರ್ ಪ್ಲೆಕ್ಸಸ್ ಚಕ್ರ, ಸ್ವಾದಿಷ್ಠಾನ ಚಕ್ರ ಮತ್ತು ಪೂರ್ತಿ ಕೆಳಗಡೆ ರೂಟ್ ಚಕ್ರ. ಓಕೆ, ಸೊ ಇಷ್ಟು ಚಕ್ರಗಳನ್ನ ಅನ್ನೋ ಒಂದು ಆಕಾರ ನಮ್ಗೆ ಕಾನ್ಸಂಟ್ರೇಟ್ ಮಾಡುತ್ತೆ. ಓಕೆ, ಫಸ್ಟ್ ನಾವು ಚಾಂಟಿಂಗ್ ಮಾಡುವಾಗ ಓಂ ಅಂತ ಹೇಳ್ಬಿಟ್ಟು ಫಸ್ಟ್ ನಾವು ನಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ ಆಗಿರ್ಬೋದು, ಸ್ವಾದಿಷ್ಠಾನ ಮತ್ತು ಕೆಳಗಡೆ ಪೂರ್ತಿ ರೂಟ್ ಚಕ್ರ, ಇದಿಷ್ಟು ಚಕ್ರಗಳನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ. ಓಕೆ, ಆಮೇಲೆ ಬರ್ತಾ ಬರ್ತಾ ಊಕಾರ ಬರುತ್ತಲ್ವಾ, ಊಕಾರ ಬರುವಾಗ ನಮ್ಮ ಹಾರ್ಟ್ ಚಕ್ರ, ಥ್ರೋಟ್ ಚಕ್ರ ಇಲ್ಲಿ ತನಕ ಬರುತ್ತೆ. ಓಕೆ, ಆ ಮಾಕಾರ ಬರುವಾಗ ನಮ್ಮ ಥರ್ಡ್ ಐ ಚಕ್ರ ಮತ್ತೆ ಕ್ರೌನ್ ಚಕ್ರ. ಓಕೆ, ಇಲ್ಲಿಯವರೆಗೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಒಂದು ಸಾರಿ ನೀವು ಓಂ ಅಂತ ಹೇಳ್ತಾ ಇದ್ದೀರಾ, ಅಥವಾ ಆ ಈ ತರ ಹೇಳ್ತಾ ಇದ್ದೀರಾ ಅಂತಂದ್ರೆ ಈ ಎಲ್ಲಾ ಚಕ್ರಗಳು ಕೂಡ ಆಕ್ಟಿವೇಟ್ ಆಗುತ್ತೆ. ಓಕೆ, ಸೊ ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ ನೀವು ಚಾಂಟಿಂಗ್ ನ ಮಾಡ್ಬೇಕಾಗುತ್ತೆ. ಓಕೆ, ಸೊ ಅಂದ್ರೆ ಹೇಳ್ಬಿಟ್ಟು ಆಮೇಲೆ ಜಾಸ್ತಿ ಮಾಡೋದು ಇದು ಬೇಡ. ಒಂದೇ ಸರಿಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ಬಿಕಾಸ್ ನಾನು ಇವಾಗ ಪ್ರೆಗ್ನೆಂಟ್ ಅಲ್ಲ, ನಾನು ತುಂಬಾ ಜಾಸ್ತಿ ಎಳಿಬಹುದು. ಓಕೆ, ನಿಮ್ಗೆ ಅದು ಆಗ್ಲಿಲ್ಲ ಅಂತಂದ್ರೆ ನೀವು ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಿ. ಓಕೆ, ಸೊ ಪ್ರೆಗ್ನೆನ್ಸಿಲಿ ಇನ್ನೂ ಒಂದು ಏನಂತಂದ್ರೆ ಬ್ರೆತ್ ನ ಹೋಲ್ಡ್ ಮಾಡಬಾರ್ದು. ಓಕೆ, ಉಸಿರನ್ನ ಹಿಡಿದಿಟ್ಕೋಬಾರ್ದು. ಇದನ್ನ ನೀವು ಎಲ್ಲಾರು ಕೂಡ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು. ಓಕೆ, ಶ್ರುತಿ ಲಾಸ್ಟ್ ಕ್ಲಾಸ್ ಅಲ್ಲಿ ಇರ್ಲಿಲ್ಲ, ಅದಕ್ಕೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಪ್ರೆಗ್ನೆನ್ಸಿಲಿ ಬ್ರೆತ್ ನ ಹೋಲ್ಡ್ ಮಾಡಬಾರ್ದು. ಓಕೆ, ತುಂಬಾ ಜಾಸ್ತಿ ಹೊತ್ತು ನಿಮ್ಮ ಕೆಪಾಸಿಟಿಗೂ ಮೀರಿ, ತುಂಬಾ ಶಕ್ತಿ ಮೀರಿ ಪ್ರಯತ್ನ ಮಾಡುವಂತದ್ದು ಏನು ಇಲ್ಲ. ಎಷ್ಟು ಆಗುತ್ತೋ ಅಷ್ಟು ತನಕ ಬಂದ್ರು ಇಟ್ ಈಸ್ ಕಂಪ್ಲೀಟ್ಲಿ ಓಕೆ. ಆಯ್ತಾ? ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು.
ಮತ್ತೆ ನಾವು ಮಾಡೋದು 11 ಟೈಮ್ಸ್ ಚಾಂಟ್ ಮಾಡ್ತೀವಿ ಪ್ರತಿ ಸರಿನೂ ಅಷ್ಟೇ. ಪ್ರತಿ ಕ್ಲಾಸಸ್ ಅಲ್ಲೂ ನಾನು ಮಾಡಿಸ್ತೀನಿ, ಯಾಕಂದ್ರೆ ಆಫ್ಟರ್ ದ ಕ್ಲಾಸ್ ನೀವು ಮಾಡ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಬಟ್ ದಿಸ್ ಇಸ್ ಸಿಂಪಲ್, ವೆರಿ ಸಿಂಪಲ್, ಆದ್ರೆ ತುಂಬಾ ಎಫೆಕ್ಟಿವ್ ಆಗಿರುವಂತಹ ಮಂತ್ರ ಇದು. ಓಕೆ, ಓಂ ಮಂತ್ರನ ನಾವು ಯೂನಿವರ್ಸಲ್ ಮಂತ್ರ ಮತ್ತೆ ಯೂನಿವರ್ಸ್ ಸ್ಟಾರ್ಟಿಂಗ್ ಅಲ್ಲಿ ಇದ್ದಂತಹ ಮಂತ್ರ ಅಂತ ಹೇಳ್ಬಿಟ್ಟು ಎಲ್ಲರೂ ಒಪ್ಕೊಂಡಿದ್ದಾರೆ. ಯಾಕಂದ್ರೆ ಯಾವುದೋ ಒಂದು ಸೌಂಡ್, ಒಂದು ವೈಬ್ರೇಷನ್ ನಮ್ಮ ಎಲ್ಲಾ ಈವನ್ ಗ್ಯಾಲಕ್ಸಿನೇ ಹಿಡಿದಿಟ್ಟುಕೊಂಡಿರುವಂತಹ ಫೋರ್ಸ್. ಓಕೆ, ಯಾವುದೋ ಒಂದು ಫೋರ್ಸ್, ಅದು ಒಂದು ಸೌಂಡ್ ಅಂಡ್ ಒಂದು ಲೈಟ್, ಒಂದು ಹೀಟ್, ರೈಟ್? ಸೊ ಆ ತರ ನಾವು ಲೆಕ್ಕ ಹಾಕಿದಾಗ ನೋಡಿದಾಗ ನಮ್ಗೆ ಈ ಸೌಂಡ್, ದಿಸ್ ಇಸ್ ದ ಯೂನಿವರ್ಸಲ್ ಸೌಂಡ್. ಇದು ಎಲ್ಲಾ ಕ್ಲಸ್ಟರ್ ಆಫ್ ಗ್ಯಾಲಕ್ಸೀಸ್ ನ ನಾವು ಹಿಡಿದಿಟ್ಟುಕೊಂಡಿರುವಂತಹ ಒಂದು ಫೋರ್ಸ್, ಒಂದು ಸೌಂಡ್. ಓಕೆ, ಸೊ ಅದಕ್ಕಾಗಿ ನಾವು ಯೂನಿವರ್ಸಲ್ ಸೌಂಡ್ ಗೆ ಅಲೈನ್ ಆದಾಗ ಈವನ್ ಎಲ್ಲಾನು ಪಂಚಭೂತಗಳು ಏನಿದೆ ಅದೆಲ್ಲಾನು ನಮ್ಮ ಒಳಗಡೆನೂ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೀನಿ. ಅದ್ರ ಬಗ್ಗೆ ನಾನು ಇನ್ನೂ ಒಂದ್ಸರಿ ಮಾತಾಡ್ತೀನಿ. ಓಕೆ, ಸೊ ಆ ತರ ಯೂನಿವರ್ಸಲ್ಲಿ ಹೇಗೆ ಪಂಚಭೂತಗಳು ಇದೆಯೋ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ, ಅದೇ ರೀತಿ ನಮ್ಮ ಮೈ ಒಳಗಡೆ, ನಮ್ಮ ದೇಹದ ಒಳಗಡೆ ಕೂಡ ಪಂಚಭೂತಗಳು ಇದೆ. ಓಕೆ, ಯೂನಿವರ್ಸ್ ಹೇಗೆ ಒಂದು ಒಳ್ಳೆ ಪ್ಯಾಟರ್ನ್ ಅಲ್ಲಿ ಅಲೈನ್ ಆಗಿದೆಯೋ ನಾವು ಎಲ್ಲರೂ ಕೂಡ ಒಂದು ಒಳ್ಳೆ ಪ್ಯಾಟರ್ನ್ ಅಲ್ಲಿ ಅಲೈನ್ ಆಗಿದ್ದೀವಿ. ಈವನ್ ನಮ್ಮ ಒಳಗಿರುವಂತಹ ಪ್ರತಿಯೊಂದು ಜೀವಕೋಶಗಳು ಕೂಡ ಒಂದು ಪ್ಯಾಟರ್ನ್ ಅಲ್ಲಿ ಅಲೈನ್ ಆಗಿದೆ. ಸೊ ಇದನ್ನೆಲ್ಲದನ್ನು ಸರಿ ಮಾಡುವಂತಹ ಕೆಲಸ ಮಾಡುವಂತದ್ದು ಓಂ ಮಂತ್ರ. ಓಕೆ, ಅದಕ್ಕೆ ಪ್ರೆಗ್ನೆನ್ಸಿಲಿ ಇಟ್ ಇಸ್ ಕಂಪಲ್ಸರಿ. ಅದಕ್ಕೆ ನಾನು ಡೈಲಿ ನನ್ನ ಕ್ಲಾಸಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇನೆ ಓಂ ಚಾಂಟಿಂಗ್ ಮಾಡಿಸ್ತೀನಿ. ಓಕೆ, ಬಿಕಾಸ್ ನೀವು ಕೆಲವೊಬ್ರು ಬಿಗಿನರ್ಸ್ ಇರೋದ್ರಿಂದ ನಾನು ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟೆ. ಓಕೆನಾ, ಇವಾಗ ನಾವೆಲ್ಲರೂ ಪ್ರಾಕ್ಟೀಸ್ ಮಾಡೋಣ. ಹೇಗೆ ಅಂದ್ರೆ ಆ ನೀವು ಹೇಳುವಾಗ ಹೊಟ್ಟೆಯಿಂದ ಬರ್ತಾ ಇದೆಯೇನೋ ಸೌಂಡ್ ಅನ್ನೋ ತರ ನೀವು ಫಸ್ಟ್ ಫೀಲ್ ಮಾಡ್ಬೇಕು, ಅಲ್ಲಿ ವೈಬ್ರೇಷನ್ಸ್ ನ ಫೀಲ್ ಮಾಡ್ಬೇಕು. ಆಮೇಲೆ ಇಲ್ಲಿಗೆ ಬರುತ್ತೆ ಎದೆಯ ಭಾಗ, ಆಮೇಲೆ ನಿಮ್ಮ ನೆತ್ತಿಯ ಭಾಗ, ತಲೆಯ ಭಾಗ, ಹಣೆಯ ಭಾಗ. ಓಕೆ, ನಿಮ್ಮ ಮುಖ ಪೂರ್ತಿ ಹೇಳುವಾಗ ಇಷ್ಟನ್ನು ಅಂತ ಹೇಳ್ಬಿಟ್ಟು ವೈಬ್ರೇಟ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ಗಮನ ಕೊಡ್ಬೇಕು ನೀವು. ಓಕೆ, ನಿಮ್ಮ ಉಸಿರು ಆಗ್ಲಿ, ನೀವು ಪೂರ್ತಿ ದೀರ್ಘವಾಗಿ ಉಸಿರು ತಗೊಂಡಾಗ ಇಲ್ಲಿಗೆ ಮಾತ್ರ ಅಲ್ಲ, ಪೂರ್ತಿ ಕೆಳಗಿನವರೆಗೂ ಅಬ್ಡಮನ್ ವರ್ಗೂನು ಹೋಗ್ತಾ ಇದೆಯೇನೋ ಅನ್ನೋ ತರ ಅಷ್ಟು ನಿಧಾನವಾಗಿ ಆಗ್ಲಿ, ತುಂಬಾ ಫೋರ್ಸ್ ಹಾಕೋದ್ ಬೇಡ. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ತಗೋತೀರಾ, ಆಮೇಲೆ ನಿಧಾನವಾಗಿ ಓಂ ಹೇಳುವಾಗ ಇಲ್ಲಿಂದ ವೈಬ್ರೇಷನ್ಸ್ ಇಲ್ಲಿಯವರೆಗೆ ಬರ್ತಾ ಇದೆ ಅನ್ನೋದನ್ನ ನೀವು ಫೀಲ್ ಮಾಡ್ತೀರಾ. ಓಕೆ, ಸರಿನಾ? ಎಲ್ಲರೂ ಮಾಡೋಣ ಈಗ. ಓಕೆ, ಎಸ್, ಸಿಟ್ ಸ್ಟ್ರೇಟ್ ಅಗೇನ್. ಮಲ್ಕೊಂಡಿರೋರು ನೀವು ಒಂದು 2 ನಿಮಿಷ ಕುತ್ಕೊಂಡು ಆದ್ರೆ ಮಾಡಿ, ಇಲ್ಲ ಅಂದ್ರೆ ಮಲ್ಕೊಂಡೆ ನೀವು ಓಂ ಚಾಂಟಿಂಗ್ ಮಾಡ್ಬೋದು. ಬಟ್ ತುಂಬಾ ಫೋರ್ಸ್ ಹಾಕ್ಬೇಡಿ. ಓಕೆ, ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಮಾತ್ರ ಮಾಡಿ. ಓಕೆನಾ? ಬೇಕಾದ್ರೆ ನೀವೇ ಕೌಂಟ್ ತಗೊಂಡು 11 ಟೈಮ್ಸ್ ಮಾಡ್ಬೋದು. ಜಾಸ್ತಿ ಮಾಡಿದ್ರು ಏನ್ ತೊಂದ್ರೆ ಇಲ್ಲ, ಬಟ್ 11 ಟೈಮ್ಸ್ ವೆರಿ ಗುಡ್. ಓಕೆ, ರಿಲ್ಯಾಕ್ಸ್, ನೇರವಾಗಿ ಕುತ್ಕೊಳ್ಳಿ. ನಿಮ್ಮ 2 ಕೈಗಳನ್ನ, ನಿಮ್ಮ ಒಂದು ಕೈ ಅಂದ್ರೆ ನಿಮ್ಮ ಬಲಗೈಯನ್ನ ನಿಮ್ಮ ಎದೆಯ ಮೇಲೆ ಇಡಿ, ಎಡಗೈಯನ್ನ ನಿಮ್ಮ ಹೊಕ್ಕುಳದ ನಾಭಿಯಿಂದ ಸ್ವಲ್ಪ ಕೆಳಗಡೆ, 2 ಇಂಚ್ ಕೆಳಗಡೆ ನಿಮ್ಮ ಓಕೆ, ಹೊಕ್ಕುಳದಿಂದ ಕೆಳಗಡೆ ಇಡಿ, ಕಿಬ್ಬೊಟ್ಟೆಯ ಭಾಗದಲ್ಲಿ. ರಿಲ್ಯಾಕ್ಸ್, ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ಉಸಿರನ್ನ ಒಳಗ್ ತೆಕ್ಕೊಳ್ಳಿ. ಚಾಂಟ್ ವಿತ್ ಮೀ.
ಆ ಆ ಆ Relax. Feel the vibrations ನಿಮ್ಮ ಇಡೀ ದೇಹದಲ್ಲಿ ಆಗಿರುವಂತಹ ಏರ್ಪಾಡಾಗಿರುವಂತಹ ತರಂಗಸ್ಥಾಯಿಯನ್ನ ಗಮನಿಸಿ. ನಿಮ್ಮ ಪ್ರತಿಯೊಂದು ಜೀವಕೋಶಗಳು ವೈಬ್ರೇಟ್ ಆಗ್ತಾ ಇರುವಂತಹದನ್ನ ಗಮನಿಸಿ. ನಿಮ್ಮ ಹೊಟ್ಟೆಯ ಭಾಗ, ಎದೆಯ ಭಾಗ ಹಾಗೂ ನಿಮ್ಮ ಮುಖದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ ಮತ್ತು ಚೇಂಜಸ್ ನ ಗಮನಿಸಿ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ತೊಡೆಯ ಮೇಲೆ ಇಟ್ಟು ರಿಲ್ಯಾಕ್ಸ್ ಮಾಡಿ. ಅಕಸ್ಮಾತ್ ನೀವು ಮಲ್ಕೊಂಡಿದ್ರೆ ಹಾಗೆ ರಿಲ್ಯಾಕ್ಸ್ ಮಾಡಿ. ವಿಲ್ ಡೂ ಅ ಶಾರ್ಟ್ ಮೆಡಿಟೇಷನ್. ಒಂದು ಚಿಕ್ಕ ಮೆಡಿಟೇಷನ್ ಮಾಡೋಣ. ರಿಲ್ಯಾಕ್ಸ್. ಒಂದು 2 minutes ನಾನು ಬರ್ತೀನಿ, ಹಾಗೆ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಯೋರ್ ಹೋಲ್ ಬಾಡಿ. ನಿಮ್ಮ ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕಣ್ಣುಗಳು ಹಾಗೆ ಮುಚ್ಚಿರ್ಲಿ. ಆದಷ್ಟು ಬೆನ್ನು ನೇರವಾಗಿರ್ಲಿ. ತುಂಬಾ ಹೊತ್ತು ನಿಮಗೆ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತಂದ್ರೆ ನೀವು ಮಲ್ಕೊಂಡ್ ಕೂಡ ಮಾಡಬಹುದು. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹವನ್ನ ನೆತ್ತಿಯಿಂದ ಪಾದದವರೆಗೆ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಯೋರ್ ಹೆಡ್, ಫೋರ್ ಹೆಡ್, ನಿಮ್ಮ ಹಣೆಯ ಭಾಗ, ಎರಡು ಹುಬ್ಬುಗಳು, ಕಣ್ಣುಗಳು ಮತ್ತು ನಿಮ್ಮ ಮೂಗನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಎರಡೂ ಮೂಗಿನ ಹೊಳ್ಳೆಯಿಂದ ತಣ್ಣನೆಯ ಗಾಳಿ ನಿಮ್ಮ ಮೂಗನ್ನ ಪ್ರವೇಶಿಸ್ತಾ ಇದೆ, ನಿಮ್ಮ ದೇಹವನ್ನು ಪ್ರವೇಶಿಸ್ತಾ ಇದೆ, ಹಾಗೂ ಬೆಚ್ಚನೆಯ ಗಾಳಿ ಹೊರಗಡೆ ಬರ್ತಾ ಇದೆ. ಇದನ್ನ ಹಾಗೆ ಗಮನಿಸ್ತಾ ರಿಲ್ಯಾಕ್ಸ್ ಯೋರ್ ನೋಸ್, ರಿಲ್ಯಾಕ್ಸ್ ಯೋರ್ ಚೀಕ್ಸ್. ನಿಮ್ಮ ಕೆನ್ನೆಗಳನ್ನ ವಿಶ್ರಾಮ ಮಾಡಿ. ನಿಮ್ಮ ಎರಡು ತುಟಿಗಳನ್ನ, ಮೇಲ್ದುಟಿ ಕೆಳದುಟಿಯನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಒಸಡುಗಳನ್ನ ರಿಲ್ಯಾಕ್ಸ್ ಮಾಡಿ. ಯಾವಾಗ ನಿಮ್ಮ ಒಸಡುಗಳನ್ನ ರಿಲ್ಯಾಕ್ಸ್ ಮಾಡ್ತಿರೋ ಆಗ ನೀವು ನಿಮ್ಮ ಗರ್ಭಾಶಯವನ್ನ ರಿಲ್ಯಾಕ್ಸ್ ಮಾಡ್ತಾ ಇರ್ತೀರ.
ನಿಮ್ಮ ಸೊಂಟದ ಭಾಗ ಕೂಡ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ದೇ ಹ್ಯಾವ್ ಡೈರೆಕ್ಟ್ ಕನೆಕ್ಷನ್. ನಿಮ್ಮ ಬಾಯಿ, ನಿಮ್ಮ ಓರಲ್ ಕ್ಯಾವಿಟಿಯನ್ನ ಯಾವಾಗ ನೀವು ರಿಲ್ಯಾಕ್ಸ್ ಮಾಡ್ತಿರೋ ಆಗ ನಿಮ್ಮ ಕಿಬ್ಬೊಟ್ಟೆಯ ಭಾಗ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ನಿಮ್ಮ ಗರ್ಭಾಶಯಕ್ಕೆ ಮತ್ತು ನಿಮ್ಮ ವೋಕಲ್ ಕಾರ್ಡ್, ನಿಮ್ಮ ಧ್ವನಿ ಪೆಟ್ಟಿಗೆಯ ಹತ್ತಿರ ಒಂದು ಡೈರೆಕ್ಟ್ ಕನೆಕ್ಷನ್ ಇರೋದ್ರಿಂದ ನೀವು ಮಾತಾಡುವಂತಹ ಪ್ರತಿಯೊಂದು ಮಾತುಗಳು, ಅದರಿಂದ ಬರುವಂತಹ ತರಂಗಗಳು ನಿಮ್ಮ ಹೊಟ್ಟೆಯನ್ನ ತಲುಪ್ತಾ ಇರುತ್ತೆ, ನಿಮ್ಮ ಮಗುವನ್ನ ತಲುಪ್ತಾ ಇರುತ್ತೆ. ರಿಲ್ಯಾಕ್ಸ್ ಯೋರ್ ನೆಕ್. ನಿಮ್ಮ ಕುತ್ತಿಗೆಯ ಭಾಗವನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕುತ್ತಿಗೆಯ ಹಿಂಭಾಗವನ್ನ ರಿಲ್ಯಾಕ್ಸ್ ಮಾಡಿ. 2 ತೋಳುಗಳನ್ನ ರಿಲ್ಯಾಕ್ಸ್ ಮಾಡಿ. ಭುಜಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ 2 ಕೈಗಳನ್ನ ಬೆರಳಿನ ತುದಿಯವರೆಗೆ ರಿಲ್ಯಾಕ್ಸ್ ಮಾಡಿ. ಎಲ್ಲಾ ಬೆರಳುಗಳು ರಿಲ್ಯಾಕ್ಸ್ ಆಗ್ಲಿ. ನಿಮ್ಮ ಅಂಗೈ, ಮುಂಗೈ, ಮೊಣಕೈ ಎಲ್ಲ ರಿಲ್ಯಾಕ್ಸ್ ಆಗ್ಲಿ. ರಿಲ್ಯಾಕ್ಸ್ ಯರ್ ಚೆಸ್ಟ್. ನಿಮ್ಮ ಎದೆಯ ಭಾಗವನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಡಯಾಫ್ರಾಮ್, ಎದೆಯಿಂದ ಕೆಳಗಡೆ ಇರುವಂತಹ ಡಯಾಫ್ರಾಮ್ ರಿಲ್ಯಾಕ್ಸ್ ಆಗ್ಲಿ. ನಿಮ್ಮ ಹೊಟ್ಟೆಯ ಭಾಗ, ನಿಮ್ಮ ಕ್ರಿಯೆಗೆ ಸಂಬಂಧಿಸಿದಂತಹ ಎಲ್ಲಾ ಭಾಗಗಳು ರಿಲ್ಯಾಕ್ಸ್ ಆಗ್ಲಿ. ರಿಲ್ಯಾಕ್ಸ್ ಯೋರ್ ಲಿವರ್, ಪ್ಯಾಂಕ್ರಿಯಾಸ್, ಇಂಟೆಸ್ಟೈನ್. ನಿಮ್ಮ ಕರುಳು, ನಿಮ್ಮ ಕಿಡ್ನೀಸ್, ಸ್ಪ್ಲೀನ್, ಎಲ್ಲಾ ಇಂಟರ್ನಲ್ ಆರ್ಗನ್ಸ್ ಕೂಡ ರಿಲ್ಯಾಕ್ಸ್ ಆಗ್ಲಿ. ನಿಮ್ಮ ಗರ್ಭಾಶಯದ ಭಾಗ, ಅಲ್ಲಿ ಬೆಳೀತಾ ಇರುವಂತಹ ನಿಮ್ಮ ಮಗು, ನಿಮ್ಮ ಹೊಟ್ಟೆಯ ಮೇಲ್ಭಾಗ, ಕೆಳಭಾಗ, ಹೊಟ್ಟೆಯ 2 ಬದಿಗಳನ್ನ ರಿಲ್ಯಾಕ್ಸ್ ಮಾಡಿ. Wherever the focus goes, energy flows, and that part heals. ನಿಮ್ಮ ಗಮನ ಎಲ್ಲಿ ಹರಿಯುತ್ತೋ ಅಲ್ಲಿ ನಿಮ್ಮ ಶಕ್ತಿ ಪ್ರವಾಹ ಆಗುತ್ತೆ. ನಿಮ್ಮ ಇಡೀ ದೇಹ ಚೈತನ್ಯಯುತವಾಗುತ್ತೆ. ನಿಮ್ಮ ಬೆನ್ನೆಲುಬನ್ನ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಯೋರ್ ಲೋಯರ್ ಬ್ಯಾಕ್. ನಿಮ್ಮ ಸೊಂಟದ ಭಾಗವನ್ನ ರಿಲ್ಯಾಕ್ಸ್ ಯೋರ್ ಹಿಪ್ ಮಸಲ್ಸ್, ಥೈ ಮಸಲ್ಸ್. ನಿಮ್ಮ ತೊಡೆಯ ಭಾಗವನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಮೊಣಕಾಲುಗಳನ್ನ, ಕೀಲುಗಳನ್ನ, ಹಿಮ್ಮಡಿಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಅಂಗಾಲು, ಮುಂಗಾಲು ಎಲ್ಲಾ ಬೆರಳುಗಳು, ಕಾಲಿನ ಎಲ್ಲಾ ಬೆರಳುಗಳು ರಿಲ್ಯಾಕ್ಸ್ ಆಗ್ಲಿ. ಇವತ್ತಿನ ದಿನ, ಆನ್ ದ ಒಕೇಶನ್ ಆಫ್ ಗಣೇಶ ಚತುರ್ಥಿ, ಗಣೇಶನ ಹಬ್ಬದ ಪ್ರಯುಕ್ತ ನಾವು ಒಂದು ಒಳ್ಳೆಯ ಮೆಡಿಟೇಷನ್ ಮಾಡೋಣ. ಈ ಒಂದು ಧ್ಯಾನದಲ್ಲಿ ನೀವೆಲ್ಲರೂ ಮಗ್ನರಾಗಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ರಿಲ್ಯಾಕ್ಸ್. ಈಗ ನಿಮ್ಮ ಮುಂದೆ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಆಗಿರೋ ಹಾಗೆ ವಿಜುವಲೈಸ್ ಮಾಡಿ. ಅದರ ಪಕ್ಕ, ಗಣೇಶನ ಪಕ್ಕ ಗೌರಿಯ ಮೂರ್ತಿ, ಗಣೇಶನ ಮೂರ್ತಿಗಿಂತ ದೊಡ್ಡದಾದ ಗೌರಿಯ ಮೂರ್ತಿ. ಈ 2 ಮೂರ್ತಿಗಳನ್ನ ನಿಮ್ಮ ಮುಂದೆ ಪ್ರತಿಷ್ಠಾಪನೆ ಆಗಿರೋ ಹಾಗೆ ವಿಜುವಲೈಸ್ ಮಾಡಿ. ರಿಲ್ಯಾಕ್ಸ್. ಅಲ್ಲಿಂದ ಬರ್ತಾ ಇರುವಂತಹ ಆ ಪ್ರಭಾವಳಿ, ಆ 2 ಮೂರ್ತಿಗಳಿಂದ ಬರ್ತಾ ಇರುವಂತಹ ಆ ಚೈತನ್ಯವನ್ನ ನೀವು ಗಮನಿಸ್ತಾ, ಆ 2 ಮೂರ್ತಿಗಳನ್ನ ನಿಮ್ಮ ಕಣ್ತುಂಬಿಕೊಂಡು, ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು, ಮೊದಲನೇದಾಗಿ ಗೌರಿಯ ಮೂರ್ತಿಯನ್ನ ನೀವು ನೋಡ್ತಾ ಇದ್ದೀರಾ. ಆ ಗೌರಿಯ ಮಹಾಶಕ್ತಿಯನ್ನ ನೀವು ನೋಡ್ತಾ ಇದ್ದೀರಾ. ಹಾಗೂ ನೀವೇ ಗೌರಿ ಅನ್ನೋ ರೀತಿ ನೀವು ಭಾವಿಸ್ತಾ ಇದ್ದೀರಾ. ನಿಮ್ಮ ಒಳಗಿರುವಂತಹ ಶಕ್ತಿ, ಪ್ರತಿಯೊಬ್ಬರ ಒಳಗೂ ಮ್ಯಾಸ್ಕ್ಯುಲೈನ್ ಎನರ್ಜಿ ಮತ್ತು ಫೆಮಿನೈನ್ ಎನರ್ಜಿ, ಸ್ತ್ರೀ ಶಕ್ತಿ ಹಾಗೂ ಪುರುಷ ಶಕ್ತಿ ಇರುತ್ತೆ. ನಿಮ್ಮ ಒಳಗಿರುವಂತಹ ಆ ಸ್ತ್ರೀ ಶಕ್ತಿಯನ್ನ, ಫೆಮಿನೈನ್ ಎನರ್ಜಿಯನ್ನ ನೀವು ಗಮನಿಸಿ. ನಿಮ್ಮ ಒಳಗಿರುವಂತಹ ಶಕ್ತಿಯನ್ನ, ಅವಳ ಚೈತನ್ಯವನ್ನ ಗಮನಿಸಿ.
ಆ ಗೌರಿಯ ಮುಖವನ್ನು ನೋಡ್ತಾ ಇರುವ ಹಾಗೆ ನಿಮ್ಮ ಮುಖದಲ್ಲಿ ಆಗಿರುವಂತಹ ಶಕ್ತಿಯ ಪ್ರವಾಹವನ್ನ ಗಮನಿಸಿ. ನಿಮ್ಮ ಇಡೀ ದೇಹದಲ್ಲಿ ಇರುವಂತಹ ಫೆಮಿನೈನ್ ಎನರ್ಜಿ, ಆ ಶಕ್ತಿಯ ಪ್ರವಾಹವನ್ನ ಗಮನಿಸಿ. ನಿಮ್ಮ ಪ್ರಾಣ ಶಕ್ತಿಯ ಜೊತೆಗೆ ಚೈತನ್ಯಯುತವಾದ ಇನ್ನೊಂದು ಶಕ್ತಿ ಪ್ರವಾಹ ಮಾಡ್ತಾ ಇದೆ. ಇಡೀ ದೇಹವನ್ನ ಅದು ಪ್ರವಹಿಸ್ತಾ ಇದೆ. ನಿಮ್ಮ ಮುಂದೆ ಇರುವಂತಹ ಗೌರಿಯ ಮುಖದಿಂದ ಒಂದು ಚೈತನ್ಯವಾದ ಬೆಳಕು ನಿಮ್ಮ ಕಡೆ ಬರ್ತಾ ಇದೆ. ಒಂದು ಬಿಳಿಯ ಚೈತನ್ಯಯುತವಾದ ಬೆಳಕು ಗೌರಿಯ ಮುಖದಿಂದ ನಿಮ್ಮ ಮುಖದ ಕಡೆಗೆ ಬರ್ತಾ ಇದೆ ಹಾಗೂ ನಿಮ್ಮ ಇಡೀ ದೇಹವನ್ನ ಅದು ಕವರ್ ಮಾಡ್ತಾ ಇದೆ. ಅದೇ ರೀತಿ ಗೌರಿಯ ಪಕ್ಕದಲ್ಲೇ ಇರುವಂತಹ ಗಣೇಶನ ಮೂರ್ತಿಯನ್ನ ಒಮ್ಮೆ ನೋಡಿ. ಈ ಗಣೇಶನ ಮೂರ್ತಿಯಿಂದ ಬಂಗಾರದ ಬಣ್ಣದ ಬೆಳಕು ಹೊರಗಡೆ ಬರ್ತಾ ಇದೆ, ನಿಮ್ಮನ್ನ ಸೇರ್ತಾ ಇದೆ. ನಿಮ್ಮ ಇಡೀ ದೇಹ ಬಂಗಾರದ ಬಣ್ಣದ ಬೆಳಕಿನಿಂದ ಕವರ್ ಆಗಿದೆ. ಈ ಎರಡೂ ಶಕ್ತಿಗಳು ಮ್ಯಾಸ್ಕುಲೈನ್ ಎನರ್ಜಿ ಅಂಡ್ ಫೆಮಿನೈನ್ ಎನರ್ಜಿ, ಸ್ತ್ರೀ ಶಕ್ತಿ ಹಾಗೂ ಪುರುಷ ಶಕ್ತಿ ನಿಮ್ಮ ಒಳಗಡೆ ಪ್ರವೇಶ ಮಾಡಿ ನಿಮ್ಮ ಇಡೀ ದೇಹವನ್ನ ಚೈತನ್ಯಯುತವಾಗಿ ಮಾಡ್ತಾ ಇದೆ. ಯು ಆರ್ ಪ್ರೊಟೆಕ್ಟೆಡ್ ಬೈ ಡಿವೈನ್ ಎನರ್ಜಿ. ಯು ಆರ್ ಬ್ಲೆಸ್ಡ್. ಈಗ ನೀವಿರುವಂತಹ ಜಾಗದಿಂದ ನೀವು ನಿಮ್ಮ ಎರಡೂ ಕೈಗಳನ್ನ ಮುಗಿದು ಆ ದೇವರಲ್ಲಿ, ಈ ಎರಡೂ ಶಕ್ತಿಗಳಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೀರಾ. ಪ್ರತಿಯೊಬ್ಬರು ನಿಮ್ಮ ಪ್ರಾರ್ಥನೆಗಳನ್ನ ಈಗ ನಿಮ್ಮ ಹೃದಯದ ಆಳದಿಂದ ಸಲ್ಲಿಸಿ. ನಿಮ್ಮ ಬೇಡಿಕೆಗಳು, ನಿಮ್ಮ ಗುರಿಗಳು ಎಲ್ಲದನ್ನ ನಿಮ್ಮ ಮನಸ್ಸಿಗೆ ತಂದ್ಕೊಂಡು ಈ ಶಕ್ತಿಗಳ ಮುಂದೆ ಅದೆಲ್ಲದನ್ನ ಪ್ರಸ್ತುತಪಡಿಸ್ತಾ ಇದ್ದೀರಾ. I want all of you to take blessings. ನಿಮ್ಮ ಪ್ರೇಯರ್, ನಿಮ್ಮ ಪ್ರಾರ್ಥನೆಗಳನ್ನ ಈಗ ಈ ದೇವರ ಮುಂದೆ ನೀವು ಸಲ್ಲಿಸ್ತಾ ಇದ್ದೀರಾ. ನಿಮ್ಮ ಎಲ್ಲ ಆಸೆಗಳು, ಕನಸುಗಳನ್ನ ದೇವಿಯ ಮುಂದೆ ಇಡ್ತಾ ಇದ್ದೀರಾ. ನಿಮ್ಮ ಎಲ್ಲ ಭಾರಗಳನ್ನ ನೀವು ನಿಮ್ಮಿಂದ, ನಿಮ್ಮ ದೇಹದಿಂದ, ನಿಮ್ಮ ಮನಸ್ಸಿನಿಂದ ಹೊರಗಡೆ ಹಾಕ್ತಾ ಇದ್ದೀರಾ. ದೇವಿಯ ಪಾದಗಳಿಗೆ ಅರ್ಪಿಸ್ತಾ ಇದ್ದೀರಾ. ಯು ಆರ್ ಸರೆಂಡರಿಂಗ್ ಟು ದ ಡಿವೈನ್ ಎನರ್ಜಿ. ಈಗ ನಿಮ್ಮ ಒಳಗಿರುವುದು ಆ ಶಕ್ತಿ, ಅವಳ ಶಕ್ತಿ, ಆ ತಾಯಿಯ ಶಕ್ತಿ. I want you to visualize yourself as ಶಕ್ತಿ. ನಿಮ್ಮನ್ನ ನೀವು ದೇವತೆಯ ಹಾಗೆ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಫೀಲ್ ದ ಡಿವೈನ್ ಎನರ್ಜಿ ವಿತಿನ್ ಯು. ನಿಮ್ಮ ಒಳಗಡೆ ಇರುವಂತಹ ಶಕ್ತಿಯನ್ನ, ಆ ದಿವ್ಯವಾದ ಎನರ್ಜಿ ಶಕ್ತಿಯನ್ನ ನೀವು ಅನುಭವ ಮಾಡ್ತಾ, ಫೀಲ್ ಮಾಡ್ತಾ, ನಿಮ್ಮ ಒಳಗಿರುವಂತಹ ಚೈತನ್ಯವನ್ನ ನೀವು ಅನುಭವಿಸ್ತಾ, ಪ್ರತಿಯೊಬ್ಬರು ನಿಮ್ಮ ಕೈಗಳನ್ನ ಅಥವಾ ಯಾವುದಾದರೂ ಒಂದು ಕೈಯನ್ನ ನಿಮ್ಮ ಹೊಟ್ಟೆಯ ಭಾಗದಲ್ಲಿಟ್ಟು ಫೀಲ್ ದ ಪ್ರೆಸೆನ್ಸ್ ಆಫ್ ಯುವರ್ ಬೇಬಿ. ನಿಮ್ಮ ಮಗು ಅಲ್ಲಿರೋದನ್ನ ಹಾಗೆ ಗಮನಿಸ್ತಾ, ನಿಮ್ಮ ಹೊಟ್ಟೆಯ ಒಳಗಡೆ ಗಣೇಶನ ಮೂರ್ತಿಯ ಹಾಗೆ ನಿಮ್ಮ ಮಗು ಪ್ರತಿಷ್ಠಾಪನೆ ಆಗಿರೋದನ್ನ ಎಲ್ಲರೂ ಗಮನಿಸಿ. Your baby has implanted. Your baby is growing. The fetus is growing every day.
ಗೌರಿ ಹೇಗೆ ತನ್ನ ಶಕ್ತಿಯಿಂದ ಗಣೇಶನ ಮೂರ್ತಿಯನ್ನ ಮಾಡಿದ್ಲು, ಅದೇ ರೀತಿ ನೀವೆಲ್ಲರೂ ನಿಮ್ಮ ಶಕ್ತಿಯಿಂದ ನಿಮ್ಮ ಹೊಟ್ಟೆಯ ಒಳಗಡೆ ಬೆಳೀತಾ ಇರುವಂತಹ ಮಗುವನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಯು ಆರ್ ದ ಕ್ರಿಯೇಟರ್. ನಿಮ್ಮ ಹೊಟ್ಟೆಯಲ್ಲಿ ಬೆಳೀತಾ ಇರುವಂತಹ ಮಗುನ ನೀವೆಲ್ಲರೂ ನಿಮ್ಮ ರಕ್ತವನ್ನ ಹಂಚಿಕೊಂಡು, ನಿಮ್ಮ ಶಕ್ತಿಯನ್ನ ಹಂಚಿಕೊಂಡು, ನಿಮ್ಮ ತರಂಗಗಳನ್ನ ಹಂಚಿಕೊಂಡು, ಹಾಗೂ ನಿಮ್ಮ ಭಾವನೆಗಳನ್ನ ಹಂಚಿಕೊಂಡು ಈ ಮಗುವನ್ನ ನೀವೆಲ್ಲರೂ ಡಿಸೈನ್ ಮಾಡ್ತಾ ಇದ್ದೀರಾ. ಒಬ್ಬ ಶಿಲ್ಪಿ ಪ್ರತಿಮೆಯನ್ನ ಕೆತ್ತಿದ ಹಾಗೆ ನೀವು ನಿಮ್ಮ ಮಗುವನ್ನ ಸಂಪೂರ್ಣವಾಗಿ ಆನಂದವಾಗಿ, ಖುಷಿಯಾಗಿ, ನಂಬಿಕೆಯಿಂದ, ಪ್ರೀತಿ, ವಿಶ್ವಾಸ, ಮಮತೆಗಳಿಂದ ಈ ಮಗುವನ್ನ ಶೇಪ್ ಮಾಡ್ತಾ ಇದ್ದೀರಾ. ಈ ಮಗುಗೆ ಒಂದು ಒಳ್ಳೆಯ ಉತ್ತಮ ಭವಿಷ್ಯಕ್ಕಾಗಿ ನೀವು ಬುನಾದಿಯನ್ನ ಹಾಕ್ತಾ ಇದ್ದೀರಾ. ಯು ಆರ್ ದ ಕ್ರಿಯೇಟರ್ and you can do it perfectly like ಮಾ ಗೌರಿ. ಗೌರಿ ತಾಯಿಯ ಹಾಗೆ ನೀವು ನಿಮ್ಮ ಒಳಗೆ ಇರುವಂತಹ ಈ ಗಣೇಶ ಮೂರ್ತಿಯನ್ನ ಸುಂದರವಾಗಿ, ಪ್ರೀತಿ, ವಿಶ್ವಾಸ, ಮಮತೆಯಿಂದ ರಚನೆ ಮಾಡ್ತಾ ಇದ್ದೀರಾ. ಐ ವಾಂಟ್ ಯು ಟು ವಿಜುವಲೈಸ್, ಈಗ ನಿಮ್ಮ ಮಗು ನೀವು ಅಂದುಕೊಂಡ ಹಾಗೆ ಉತ್ತಮ ಗುಣಗಳನ್ನ ಅಳವಡಿಸಿಕೊಂಡು ನಿಮ್ಮ ಹೊಟ್ಟೆಯ ಒಳಗಡೆ ಆರೋಗ್ಯವಾಗಿ ಬೆಳೀತಾ ಇರೋದನ್ನ ಹಾಗೆ ಫೀಲ್ ಮಾಡ್ತಾ ರಿಲ್ಯಾಕ್ಸ್. ಸೆಂಡ್ ಯೋರ್ ಲವ್, ನಿಮ್ಮ ಪ್ರೀತಿಯನ್ನ, ಮಮತೆಯನ್ನ, ನಿಮ್ಮ ವಿಶ್ವಾಸವನ್ನ, ನಿಮ್ಮ ನಂಬಿಕೆಗಳನ್ನ, ದೃಢವಾದ ಸಕಾರಾತ್ಮಕ ನಂಬಿಕೆಗಳನ್ನ ನಿಮ್ಮ ಮಗುವಿಗೆ ನೀವು ತಲುಪಿಸ್ತಾ ಫೀಲ್ ದ ಪ್ರೆಸೆನ್ಸ್ ಆಫ್ ಯೋರ್ ಬೇಬಿ. ನಿಮ್ಮ ಮಗುವನ್ನ ನಿಮ್ಮ ಜೀವನಕ್ಕೆ ವೆಲ್ಕಮ್ ಮಾಡಿ. ಸೇ ಥ್ಯಾಂಕ್ಸ್ ಟು ಯೋರ್ ಬೇಬಿ ಫಾರ್ ಚೂಸಿಂಗ್ ಯು. ನಿಮ್ಮನ್ನ ಪೋಷಕರಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಈ ಮಗುವಿಗೆ ಧನ್ಯವಾದಗಳನ್ನ ಹೇಳಿ ರಿಲ್ಯಾಕ್ಸ್. ಈಗ ನೀವೆಲ್ಲರೂ ಈ ಮಗುವಿಗೆ ನಿಮ್ಮ ಶಕ್ತಿಯಿಂದ ಆಶೀರ್ವಾದ ಮಾಡ್ತಾ ಇದ್ದೀರಾ. ನಿಮ್ಮನ್ನ ನೀವು ಗೌರಿಯ ಹಾಗೆ ವಿಜುವಲೈಸ್ ಮಾಡ್ತಾ ನಿಮ್ಮ ಮಗುವಿಗೆ ನೀವು ಆಶೀರ್ವಾದಗಳನ್ನ ಕಳಿಸ್ತಾ ಇದ್ದೀರಾ. ರಿಪೀಟ್ ಆಫ್ಟರ್ ಮೀ. ನಾನು ಹೇಳಿದ ಹಾಗೆ ಹೇಳಿ. ಆಯುಷ್ಮಾನ್ ಭವ. ನಿಮ್ಮ ಮಗುವಿಗೆ ನಿಮ್ಮ ಕೈಗಳ ಮೂಲಕ ನಿಮ್ಮ ಆಶೀರ್ವಾದವನ್ನ ಕಳಿಸ್ತಾ ಮತ್ತೊಮ್ಮೆ ಹೇಳಿ, ದೀರ್ಘಾಯು ಭವ. ನಿಮ್ಮ ಮಗುವಿಗೆ ಇರಬೇಕಾದಂತಹ ಎಲ್ಲ ಗುಣಗಳನ್ನ, ಒಳ್ಳೆಯ ಗುಣಗಳನ್ನ, ಸಕಾರಾತ್ಮಕ ಗುಣಗಳನ್ನ ನೆನಪು ಮಾಡ್ಕೊಳ್ತಾ ಮತ್ತೊಮ್ಮೆ ಹೇಳಿ, ಗುಣವಾನ್ ಭವ. ನಿಮ್ಮ ಮಗುವಿಗೆ ಬರ್ಬೇಕಾಗಿರುವಂತಹ ಎಲ್ಲ ಐಶ್ವರ್ಯ, ಸಂಪತ್ತು, ಸಮೃದ್ಧಿ ಎಲ್ಲದನ್ನ ನೆನಪು ಮಾಡ್ಕೊಳ್ತಾ ಹೇಳಿ, ಧನವಾನ್ ಭವ. ನಿಮ್ಮ ಮಗುವಿಗೆ ಬೇಕಾದಂತಹ ಎಲ್ಲ ಶಕ್ತಿಗಳು, ಸಾಮರ್ಥ್ಯಗಳು ಮತ್ತು ನಿಮ್ಮ ಮಗುವಿಗೆ ತಲುಪಬೇಕಾದಂತಹ ಎಲ್ಲಾ ವಿಜಯಗಳು ಇದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಹೇಳಿ, ಯಶಸ್ವಿ ಭವ. ವಿಜಯೀ ಭವ. ರಿಲ್ಯಾಕ್ಸ್.
ಈಗ ಇದೇ ಶಕ್ತಿಯನ್ನ ನಂಬ್ತಾ ನಿಮ್ಮ ನಂಬಿಕೆಯಿಂದ ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ಉಸಿರನ್ನ ದೀರ್ಘವಾಗಿ ಒಳಗಡೆ ಎಳ್ಕೊಳ್ಳಿ. ಬ್ರೀತ್ ಔಟ್ ಥ್ರೂ ಯರ್ ಮೌತ್. ನಿಮ್ಮ ಬಾಯಿಯಿಂದ ಉಸಿರನ್ನ ನಿಧಾನವಾಗಿ ಹೊರಗೆ ಹಾಕಿ. ಮತ್ತೊಮ್ಮೆ ಮಾಡಿ. ನಿಧಾನವಾಗಿ ಉಸಿರನ್ನ ದೀರ್ಘವಾಗಿ ಒಳಗೆ ಎಳ್ಕೊಳ್ಳಿ. ನಿಮ್ಮ ಹೊಟ್ಟೆಯ ಭಾಗ ಮುಂದೆ ಹೋಗ್ತಾ ಇರೋದನ್ನ ಗಮನಿಸಿ. ನಿಧಾನವಾಗಿ ಉಸಿರನ್ನ ಬಾಯಿಯಿಂದ ಹೊರಗೆ ಹಾಕಿ. ರಿಲ್ಯಾಕ್ಸ್. ಈಗ ಎರಡೂ ಕೈಗಳನ್ನ ರಬ್ ಮಾಡಿ, ಎರಡೂ ಕೈಗಳನ್ನ ಉಜ್ಜಿ ನಿಮ್ಮ ಕಣ್ಣುಗಳ ಮೇಲೆ ಇಡಿ. ಧ್ಯಾನದಿಂದ ಬಂದಂತಹ ಶಕ್ತಿಯನ್ನ ನಿಮ್ಮ ಕಣ್ಣುಗಳಿಗೆ ವಾಪಸ್ ಕಳಿಸಿ, ನಿಮ್ಮ ಮುಖಕ್ಕೆ ವಾಪಸ್ ಕಳಿಸಿ. ರಿಲ್ಯಾಕ್ಸ್. ಈಗ ನಿಮ್ಮ ಕಣ್ಣುಗಳನ್ನ ಕತ್ತಲೆಯಲ್ಲೇ ಬಿಟ್ಟು ನಿಧಾನವಾಗಿ ನಿಮ್ಮ ಕಣ್ಣುಗುಡ್ಡಗಳನ್ನ ತಿರುಗಿಸಿ, ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್. ಈಗ ನಿಮ್ಮ ಎರಡೂ ಕೈಗಳನ್ನ ನೋಡಿ, ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ ಪಡಿರಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ದಿವ್ಯವಾದ ಧ್ಯಾನದಲ್ಲಿ ನೀವೆಲ್ಲರೂ ಪಾಲ್ಗೊಂಡಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಆಲ್ ದಿ ವೆರಿ ಬೆಸ್ಟ್. ಎಲ್ಲಾರ್ಗೂ ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ಆಯ್ತಾ? ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ. ಎಲ್ಲರೂ ಈ ಒಂದು ವೈಬ್ರೇಷನ್ಸ್ ನ ಇಡೀ ದಿನ ಖುಷಿಯಾಗಿರೋದ್ರ ಮೂಲಕ ಅನುಭವ ಮಾಡಿ. ಓಕೆನಾ? ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು. ಮಂಡೇ ಕ್ಲಾಸ್ದು ರೆಕಾರ್ಡಿಂಗ್ ಬೇಕಿತ್ತು. ಥ್ಯಾಂಕ್ ಯು. ರೆಕಾರ್ಡಿಂಗ್ ಕಳಿಸ್ತೀನಿ ನಾನು. ಓಕೆ, ಎಸ್, ಥ್ಯಾಂಕ್ ಯು.